ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ನನ್ನ ಕಿಚನ್ ಅಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗಾಗಲೇ ಸಾಕಷ್ಟು ಹೇರ್ ಕೇರ್ ಬಗ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿ. ಇದರಿಂದ ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ನನಗೆ ಸಿಕ್ಕಾಪಟ್ಟೆ ಜನ ಲವಂಗ ಎಣ್ಣೆದಿಂದ ಕೂದಲು ದಟ್ಟವಾಗುತ್ತಾ ಬೆಳೆಯುತ್ತಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರಿ. ಇವತ್ತು ಅದ್ರ ಬಗ್ಗೆನೇ ಒಂದು ಇನ್ಫಾರ್ಮೇಶನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಕೂದಲಿಗೆ ತುಂಬ ಪ್ರಾಡಕ್ಟ್ನ ಯೂಸ್ ಮಾಡೋದು ತಪ್ಪು. ಅಂತಂದರೆ ಹೊಸ ವೀಡಿಯೋಸ್ಗಳು ಬರುತ್ತೆ, ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ. ಅದನ್ನೆಲ್ಲ ಯೂಸ್ ಮಾಡ್ತಾ ಹೋದರೆ ಕೂದಲು ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಜೊತೆಗೆ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಹಾಗಾಗಿ ತುಂಬ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ವರ್ಕೌಟ್ ಆಗಲಿಲ್ಲ ಅನ್ನೋದ್ರ ಬದಲು ಒಂದೇ ಪ್ರಾಡಕ್ಟ್ಗೆ ಅಥವಾ ಒಂದೇ ಶಾಂಪು ಒಂದೇ ಎಣ್ಣೆಗೆ ಸ್ಟಿಕ್ ಆನ್ ಆಗೋದು ಬೆಟರು. ಇವತ್ತು ಸಾಕಷ್ಟು ಜನ ಕೇಳ್ತಾ ಇದ್ರು ಲವಂಗ ಎಣ್ಣೆ ಯೂಸ್ ಮಾಡಿದ್ರೆ ಕೂದಲು ಬೆಳೆಯುತ್ತಾ ದಪ್ಪ ಆಗುತ್ತಾ ಅಂತ. ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹೌದು, ಲವಂಗ ಎಣ್ಣೆ ಯೂಸ್ ಮಾಡಿದ್ರೆ ಕೂದಲು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಬುಡದಿಂದ ದಪ್ಪ ಅಂತ ಅನ್ಸುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಹೇರ್ ಡ್ಯಾಂಡ್ರಫ್ ಇದ್ರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಲವಂಗ ಎಣ್ಣೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾಗಿ ಲವಂಗ ಎಣ್ಣೆ ಬಳಸೋದು ಏನು ತಪ್ಪೇನಲ್ಲ, ಬಳಸ್ಬೋದು ಕೂದಲು ಸ್ಟ್ರಾಂಗ್ ಆಗೋದಕ್ಕೆ. ಆದರೆ ಇದನ್ನ ಬಳಸುವಾಗ ಕೇರ್ಫುಲ್ ಆಗಿ ಬಳಸಬೇಕು. ಹಾಗೆ ಬಳಸಿದ್ರೆ ಯೂಸ್ಫುಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಬಳಸಬೇಕಾಗತ್ತೆ. ಇದ್ರದ್ದು ಯೂಸ್ಫುಲ್ ನೋಡೋದಾದರೆ ಫಸ್ಟ್ ಒನ್ನು ತುಂಬ ವೇಗವಾಗಿ ಬೆಳೆಯೋದಕ್ಕೆ, ಅಂದರೆ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಏಕೆಂದರೆ ನಾವು ಬುಡದಿಂದ ಕೂದಲು ಉದ್ದ ತನಕ ಲವಂಗ ಎಣ್ಣೆ ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಸಹಾಯ ಆಗಿ ನಿಮ್ಮ ನೆತ್ತಿಯಿಂದ ಪೂರ್ತಿ ಕೂದಲು ತನಕನೂ ತುಂಬ ವೇಗವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಹೇಳೋದಾದರೆ ಇದು ತಲೆ ಹೊಟ್ಟು ನಿವಾರಣೆಗೆ ತುಂಬ ಸಹಾಯ ಆಗುತ್ತೆ. ಅಂದರೆ ಹೇರ್ ಡ್ಯಾಂಡ್ರಫ್ ಇದ್ದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಎಣ್ಣೆಯಿಂದ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ನೆನಪಿರಲಿ, ಒಂದೇ ದಿನದಲ್ಲಿ ಯಾವುದೇ ಪ್ರಾಡಕ್ಟ್ ಆದರೂ ರಿಸಲ್ಟ್ ಕೊಡೋದಿಲ್ಲ. ಅಟ್ಲೀಸ್ಟ್ ನೀವು 3-4 ಸತಿನಾದರೂ ಟ್ರೈ ಮಾಡಬೇಕು. ಆವಾಗ ಬರ್ತಾ ಬರ್ತಾ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಹೇಳೋದಾದರೆ ಇದು ಕೂದಲು ತುಂಬಾ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಇದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಕಂಡೀಷ್ನರ್ ಥರ ಸಿಗುತ್ತೆ ನಿಮಗೆ. ಹಾಗಾಗಿ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ನಿಮ್ಮ ಹೇರ್ಗೆ ಅಥವಾ ನಿಮ್ಮ ಒಂದು ಸ್ಕ್ಯಾಲ್ಪ್ಗೆ ಕಂಡೀಷ್ನರ್ ಥರ ಅಪ್ಲೈ ಆಗೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಯಾರಿಗೆಲ್ಲ ಕೂದಲು ತುಂಬ ಉದುರುತ್ತಾ ಇರುತ್ತೋ ಅದು ಬರ್ತಾ ಬರ್ತಾ ನಿಮಗೆ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ಬೇಕಾದರೆ ಒಂದು 2-3 ಸತಿ ಟ್ರೈ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ನಿಮ್ಮ ಹೇರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಹೊರಗಡೆಯಿಂದ ಕಂಡೀಷ್ನರ್ ತಂದು ಅಪ್ಲೈ ಮಾಡೋಕ್ಕಿಂತ ಇದೇ ರೀತಿ ಲವಂಗದೆಣ್ಣೆ ಯೂಸ್ ಮಾಡಿಕೊಂಡು ನೀವು ಕೂದಲನ್ನ ಬೆಳೆಸ್ಕೊಳ್ತಾ ಹೋದರೆ ನಿಮ್ಗೆ ಅದೇನೇ ಕಂಡೀಷ್ನರ್ ಆಗಿ ಫೀಲ್ ಆಗುತ್ತೆ. ಹಾಗಾಗಿ ಹೇಳೋದೊಂದೇ, ಲವಂಗದೆಣ್ಣೆ ಯೂಸ್ ಮಾಡಬೇಕು ಅನ್ನೋರು ಎಲ್ಲ ಪ್ರಾಡಕ್ಟ್ನ ಬಿಟ್ಟು ಲವಂಗದೆಣ್ಣೆಗೆ ಫಸ್ಟ್ ಸ್ಟಿಕ್ ಆನ್ ಆಗಿ ಒಂದು 2-3 ಸತಿ ಪ್ಯಾಚಪ್ ನೋಡ್ಕೊಳ್ಳಿ. ನಿಮಗೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ. ಅದಾಗಿ ನಿಮ್ಗೆ ಏನಾದ್ರು ರಿಸಲ್ಟ್ ಗೊತ್ತಾದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ, ಜೊತೆಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಕೂದಲು ಉದುರುತ್ತಾ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ನಿಮ್ಮ ಹೇರ್ಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದ್ರ ಯೂಸ್ಫುಲ್ ನೋಡಿದ್ವಿ. ಇದು ನಿಜ ನಾವು ಕೂದಲಿಗೆ ಅಪ್ಲೈ ಮಾಡಿದ್ರೆ ವರ್ಕ್ ಆಗುತ್ತಾ ಅಥವಾ ಹೇಗೆ ಬಳಸಬೇಕು, ಇದನ್ನು ಹೇಗೆ ಬಳಸಿದ್ರೆ ಹೇಗೆ ಕೂದಲು ಬೆಳೆಯುತ್ತೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲವಂಗದೆಣ್ಣೆ ಪ್ಯೂರ್ ಆಗಿರೋದನ್ನ ತಗೊಳ್ಳಿ. ನೀವು ಅದ್ರ ಜೊತೆ ಅದೊಂದೇ ಅಪ್ಲೈ ಮಾಡೋಕ್ಕಿಂತ ಅದ್ರ ಜೊತೆ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಿ, ತೆಂಗಿನಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಹಳ್ಳೆಣ್ಣೆ ಆಗಿರ್ಬೋದು, ಅದ್ರ ಜೊತೆ 1-2 ಸ್ಪೂನ್ನ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೆತ್ತಿಯಿಂದ ಕೂದಲು ತನಕನೂ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ಬೆಟರ್ ಆಪ್ಷನು ಅಂತಂದರೆ ಓವರ್ ನೈಟ್ ಬಿಡೋಕ್ಕಿಂತ ನೀವು ಸ್ನಾನ ಮಾಡೋದಕ್ಕೆ ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಮುಂಚೆನೇ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ದಾದಮೇಲೆ ಚೆನ್ನಾಗಿ ನೀಟಾಗಿ ಒಂದು 5-10 ನಿಮಿಷ ಮಸಾಜ್ ಮಾಡಿದಾದಮೇಲೆ ಒಂದು 30 ಮಿನಿಟ್ ಬಿಟ್ಟಾದಮೇಲೆ ಹೇರ್ ವಾಶ್ನ ನೀವು ತಣ್ಣೀರಲ್ಲೇ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಹೇಳೋದು ಬಂದೆ, ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ಕೂದಲಿಗೆ ತುಂಬ ಬೆನಿಫಿಟ್ ಇರುತ್ತೆ. ಒಂದು 4 ಲವಂಗನ 1 ಕಪ್ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನ ಚೆನ್ನಾಗಿ ಕುದ್ದಿದಾದ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣ ಆಗಬೇಕು ಅಥವಾ ನುಸು ಬೆಚ್ಚಗಾಗಿರಬೇಕು. ಅದನ್ನು ನೀವು ಹೇರ್ ವಾಶ್ ಮಾಡಿದ್ಮೇಲೆ, ಅಂದರೆ ಶಾಂಪೂಯಿಂದ ಹೇರ್ ವಾಶ್ ಮಾಡಿದ್ಮೇಲೆ ಈ ಕುದಿಸ್ಕೊಂಡಿರ್ತೀರಲ್ಲ ನೀರು ಚೆನ್ನಾಗಿ ನುಸು ಬೆಚ್ಚ ಆದಮೇಲೆ ಇದರಿಂದ ನೀಟಾಗಿ ತಲೆ ತೊಳಿರಿ. ಇದರಿಂದ ನಿಮ್ಮ ಕೂದಲು ತುಂಬಾ ದಟ್ಟವಾಗಿ ದಪ್ಪವಾಗಿ ಸೊಂಪಾಗಿ ಬೆಳೆಯುತ್ತೆ. ವಾರಕ್ಕೊಂದು 3 ಸತಿ ಈ ರೀತಿಯಾಗಿ ನೀವು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 1 ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ಇನ್ನೊಂದೇನು ಅಂತಂದರೆ ಕೆಲವರಿಗೆ ಲವಂಗದೆಣ್ಣೆ ತುಂಬಾ ಅಲರ್ಜಿ ಆಗುತ್ತೆ. ನೋಡ್ಕೊಂಡು ಯೂಸ್ ಮಾಡಿ. 1 ಸತಿ ಪ್ಯಾಚ್ ವರ್ಕ್ ಮಾಡಿ, ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ.
ತುಂಬಾ ಅಲರ್ಜಿ ಸೆನ್ಸಿಟಿವ್ ಇರೋರು ಒಂದು ಸತಿ ಟ್ರೈ ಮಾಡಿ ಈ ರೀತಿ ಒಂದು ಪ್ರೊಸೀಜರ್ಗಳನ್ನ, ಅಥವಾ ಹೇರ್ ಪ್ಯಾಕ್ ಆಗಿರ್ಬೋದು, ಹೇರ್ ಆಯಿಲು, ಹೇರ್ ಮಸಾಜು ಈ ರೀತಿನ. ಅಕಸ್ಮಾತ್ ನಿಮ್ಗೇನಾದ್ರು ಅದು ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಬೇಡ. ಅಕಸ್ಮಾತ್ ಅಡ್ಜಸ್ಟ್ ಆದರೆ 1 ತಿಂಗಳು ತನಕ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಖಂಡಿತವಾಗ್ಲೂ 1 ತಿಂಗಳಾದಮೇಲೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆ್ಯಕ್ಚುಲಿ ಲವಂಗದ ಎಣ್ಣೆಯಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಉದುರೋದು ಕಮ್ಮಿ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಜೊತೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಒಂದು 10-15 ಅಥವಾ ಒಂದು 100 ಗ್ರಾಮ್ ಲವಂಗನ ನೀಟಾಗಿ ನೀರಲ್ಲಿ ಕುದಿಸ್ಕೊಳ್ಳಿ. ಒಂದು 200 ಗ್ರಾಮ್ 250 ಗ್ರಾಮ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಿರೋ ನೀರನ್ನ ಅದು ಸ್ವಲ್ಪ ನುಸು ಬೆಚ್ಚಗಾಗಿರಬೇಕು, ಅಥವಾ ಕಂಪ್ಲೀಟಾಗಿ ತಣ್ಣ ಆದಮೇಲೆ ನಿಮ್ದೊಂದು ಸ್ಪ್ರೇ ಬಾಟ್ಲು ಇಟ್ಕೊಳ್ಳಿ. ಆ ಸ್ಪ್ರೇ ಬಾಟ್ಲಿಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಸ್ಪ್ರೇ ಬಾಟ್ಲಿಗೆ ಹಾಕಿದ್ದು ನೀರನ್ನು ಅಟ್ಲೀಸ್ಟ್ 1 ವಾರಕ್ಕೆ 1 ಸತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ಡೇಸ್ 1 ಸತಿ, ವೀಕ್ಲಿ 3 ಸತಿ ಒಂದು ನೈಟ್ ನೀವು ಮಲ್ಕೊಳ್ಳುವಾಗ ಹೇರ್ಗೆ ನೀಟಾಗಿ ಸ್ಪ್ರೇ ಮಾಡಿ. ಅದನ್ನ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡಿ ಅದನ್ನು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಲೂಸಾಗಿ ಬ್ರೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಮಾರ್ನಿಂಗ್ ಹೇರ್ ವಾಶ್ ಮಾಡುವಾಗ ಇದನ್ನು ಹೇರ್ ವಾಶ್ ಮಾಡಿಕೊಂಡ್ರೆ ಇದರಿಂದನೂ ಕೂಡ ಕೂದಲು ಚೆನ್ನಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯುತ್ತೆ. ಇದಕ್ಕೆ ನೀವು ಈ ಆಯಿಲ್ ಯೂಸ್ ಮಾಡೋದ್ರಿಂದ ಅದಕ್ಕೆ ತಕ್ಕಂತೆ ಬೇರೆ ಶಾಂಪು ಯೂಸ್ ಮಾಡಬೇಕಾ, ಬೇರೆ ಆಯಿಲ್ ಯೂಸ್ ಮಾಡಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಏನು ಬೇಡ. ನೀವು ಯಾವ ಆಯಿಲು ಯಾವ ಶಾಂಪು ಯೂಸ್ ಮಾಡ್ತೀರೋ ಅದರಿಂದನೇ ಹೇರ್ ವಾಶ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಲವಂಗನ ನೀಟಾಗಿ ಜಜ್ಜಿಬಿಟ್ಟು ಪುಡಿ ಥರ ಮಾಡ್ಕೊಳ್ಳಿ, ಅಂದರೆ ಡ್ರೈ ಪೌಡ್ರ್ ಥರ ಮಾಡ್ಕೊಳ್ಳಿ. ಅದನ್ನ ಡ್ರೈ ಪೌಡ್ರ್ ಮಾಡಿಕೊಂಡು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳಿ. ಪೌಡ್ರನ್ನ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆಗೆ ಇದನ್ನು 1 ಟೀ ಸ್ಪೂನ್ ಆಗೋಷ್ಟು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಅದನ್ನು ಸೋದಿಸ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ಟೋರ್ ಮಾಡಿಕೊಂಡು ನೀವು ಯಾವಾಗ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತೀರೋ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಆಯಿಲ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದನೂ ಕೂಡ ಕೂದಲು ಚೆನ್ನಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ವಿಷಯ ಹೇಳೋದಾದರೆ, ನೀವು ಯಾವುದೇ ಪ್ರಾಡಕ್ಟು ಅಥವಾ ಯಾವುದೇ ಹೇರ್ ಪ್ಯಾಕು ಅಥವಾ ಯಾವುದೇ ಒಂದು ಹೇರ್ ಆಯಿಲು, ಯಾವುದೇ ಹೇರ್ ಶಾಂಪು ಯೂಸ್ ಮಾಡೋಕ್ಕೂ ಮುಂಚೆ ಅದು ನೀವು ಒಂದರಿಂದ ಇನ್ನೊಂದಕ್ಕೆ ಚೇಂಜ್ ಮಾಡೋದಾದರೆ ಅಟ್ಲೀಸ್ಟು 3 ಮಂತ್ಸ್ ಆದ್ರೂ ಬೇಕೇ ಬೇಕು. ಅಡ್ಜಸ್ಟ್ ಆಗೋದಕ್ಕೆ 3 ಮಂತ್ಸ್ ಆದ್ರೂ ಬೇಕೇ ಬೇಕು. ಅದರಿಂದ ಮಾತ್ರ ರಿಸಲ್ಟ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಲವಂಗದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ, ಏನೂ ರಿಸಲ್ಟ್ ಸಿಗ್ತಾ ಇಲ್ಲ ಒಂದಿನದಲ್ಲಿ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ನೀವು ಲವಂಗದ ಎಣ್ಣೆನ ಬರೀ ಲವಂಗದ ಎಣ್ಣೆ ಯೂಸ್ ಮಾಡೋಕ್ಕಿಂತ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದ್ರ ಜೊತೆ ಈ ಲವಂಗದ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿ. 1 ಮಂತ್ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ 1 ಮಂತ್ ಆದಮೇಲೆ ನೀವೇ ರಿಸಲ್ಟ್ನ ನೋಡ್ಬೋದು. ಕೂದಲು ಸ್ವಲ್ಪ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ. ಹೇರ್ ಡ್ಯಾಂಡ್ರಫ್ ಅಂತಂದರೆ ಯಾರಿಗಾದ್ರೂ ಡ್ಯಾಂಡ್ರಫ್ ಇದ್ದರೆ, ತಲೆ ಹುಟ್ಟಿದ್ರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ಫುಡ್ ತಿನ್ನಬೇಕು. ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತೀವೋ, ಎಷ್ಟು ಹೆಲ್ದಿಯಾಗಿ ಊಟ ಮಾಡ್ತೀವೋ, ಎಷ್ಟು ಚೆನ್ನಾಗಿ ನೀರು ಕುಡಿತೀವೋ ಅಷ್ಟು ಚೆನ್ನಾಗಿ ನಮಗೆ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ಈ ಲವಂಗದ ಎಣ್ಣೆಯಿಂದ ಖಂಡಿತವಾಗ್ಲೂ ಬೆಳೆಯುತ್ತಾ ಅಥವಾ ಬೆಳೀತಾ ಇರೋ ಕೂದಲು ಏನಾದರೂ ಉದುರೋಗುತ್ತಾ, ಡ್ಯಾಂಡ್ರಫ್ ಹೆಚ್ಚಾಗ್ಬಿಡುತ್ತಾ, ಡ್ಯಾಂಡ್ರಫ್ ಇರಲ್ಲ ನಮ್ಮ ತಲೆಯಲ್ಲಿ ಮತ್ತೆ ಬಂದುಬಿಡುತ್ತಾ ಅಂತ ಏನೂ ಚಿಂತೆ ಮಾಡಬೇಡಿ. ಒಂದು 2-3 ಸತಿ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಅಡ್ಜಸ್ಟ್ ಆಯಿತು ಅಂದರೆ ಮಾತ್ರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಡ್ರಾಪ್ ಮಾಡಿಬಿಟ್ಟು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ, ಯಾವ ಹೇರ್ ಪ್ಯಾಕ್ ಯೂಸ್ ಮಾಡ್ತೀರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದ್ರ ಜೊತೆಗೆ ಹೇಳೋದಾದರೆ, ಹೇರ್ ವಾಶ್ ಮಾಡುವಾಗ ಖಂಡಿತವಾಗ್ಲೂ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಬೇಕು, ಅಥವಾ ನುಸು ಬೆಚ್ಚಗಿನ ನೀರಲ್ಲೇ ಹೇರ್ ವಾಶ್ ಮಾಡಬೇಕು. ತುಂಬ ಬಿಸಿನೀರಿಂದ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ತುಂಬಾ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಉದುರೋಗೋಕ್ಕೆ ಚಾನ್ಸಸ್ ಇರುತ್ತೆ. ತುಂಬಾ ಉದುರೋಗುತ್ತೆ ಮಾತ್ರ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ. ಇನ್ನೊಂದು ವಿಷಯ ಹೇಳೋದಾದರೆ, ಜಾಸ್ತಿ ಇದಕ್ಕೆ ಸ್ಟಿಕ್ ಆನ್ ಆಗೋಕ್ಕೋಗ್ಬಿಡಿ. ಇದನ್ನು ತುಂಬ ಬಳಸೋದ್ರಿಂದ, ಅಂದರೆ ಬರೀ ಇದೊಂದನ್ನೇ ಬಳಸೋದ್ರಿಂದ ಕೆಲವರಿಗೆ ಹೇರ್ ಡ್ಯಾಂಡ್ರಫ್ ತುಂಬಾ ಆಗುತ್ತೆ, ಇರೋ ಕೂದಲು ಕಳ್ಕೊಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಲಿಮಿಟೇಷನಲ್ಲಿ ಬಳಸ್ತಾ ಹೋಗಿ. ನೀವು ಯಾವ ಎಣ್ಣೆ ಬಳಸ್ತಾ ಹೋಗ್ತಿರೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಬಳಸ್ತಾ ಹೋಗಿ ಈ ಎಣ್ಣೆನ. ಇದ್ರದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಲವಂಗದ ಎಣ್ಣೆನೇ ತೊಗೊಂಡು ಯೂಸ್ ಮಾಡೋಕ್ಕಿಂತ ನೀವು ಮನೆಯಲ್ಲೇ ಲವಂಗದ ಪುಡಿ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಂಡು ಅದನ್ನು ಹೇರ್ ವಾಶ್ ಮಾಡೋದ್ರಿಂದ, ಅಥವಾ ಎಣ್ಣೆಯಲ್ಲಿ ಕುದಿಸ್ಕೊಂಡು ಆ ಎಣ್ಣೆನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ. ಮೊದಲಿಗೆ ಪ್ಯಾಚ್ ವರ್ಕ್ ಮಾಡಿ, ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 1 ತಿಂಗಳಲ್ಲಿ ನೀವು ರಿಸಲ್ಟ್ ನೋಡ್ತೀರಾ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಐ ಹೋಪ್ ನನಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅಂತಲೂ ನಾನು ಭಾವಿಸ್ತೀನಿ. ಅಕಸ್ಮಾತ್ ಯೂಸ್ಫುಲ್ ಆಗಿದ್ದರೆ ಹೇಗೆ ಅನ್ನಿಸ್ತು, ಅಥವಾ ನೀವು ಪ್ಯಾಚ್ ವರ್ಕ್ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಿಮಗೆ ಇನ್ಯಾವ ಥರ ವೀಡಿಯೋಸ್ಗಳು ಬೇಕು, ಅಥವಾ ಇನ್ಯಾವ ಥರ ಹೇರ್ ಕೇರ್ ಟಿಪ್ಸ್ ಬೇಕು, ಅಥವಾ ಹೇರ್ ಲಾಸ್ ಆಗೋದಕ್ಕೆ ಅಥವಾ ಹೇರ್ ಡ್ಯಾಂಡ್ರಫ್ ಆಗೋದಕ್ಕೆ ಇನ್ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಇನ್ಯಾವ್ದಾದ್ರು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಯಾವುದೇ ಒಂದು ಪ್ರಾಡಕ್ಟು, ಹೇರ್ ಆಯಿಲು ಯೂಸ್ ಮಾಡಬೇಕಂದ್ರೆ ನೋಡಿ ಮಾಡಿ, ಪ್ಯಾಚ್ ವರ್ಕ್ ಮಾಡಿ ಯೂಸ್ ಮಾಡಿ. ಇಲ್ಲಾಂತಂದರೆ ಇರೋ ಹೇರ್ನು ನೀವು ಲಾಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಇರೋ ಕೂದಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬನ್ನಿ.
ಹಾಗೆ ಚೆನ್ನಾಗಿ ಹೆಲ್ದಿ ಫುಡ್ನ ತಿನ್ನಿ, ವಾಟರ್ ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಕಣ್ತುಂಬ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ವೀಡಿಯೋಸ್ಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೆಲವೊಂದು ಅಪ್ಡೇಟ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು, ಅದಕ್ಕೆ ದಿನಗಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನೊಂದು ಅಪ್ಡೇಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಇನ್ನೂ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ. ಹೊಸ ಅಪ್ಡೇಟ್ಸ್ಗಳಿಗಾಗಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ಸ್ಗಳಿಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.